ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರು ಬೇಸಿಗೆಯಲ್ಲಿ ಈ ವಿಷಯಗಳನ್ನು ಅವಾಯ್ಡ್ ಮಾಡಿದ್ರೆ ಖಂಡಿತವಾಗ್ಲೂ ಹೆಲ್ದಿಯಾಗಿರ್ತೀರಾ. ಯಾಕಂದರೆ ಮೇಯ್ನಾಗಿ ಬೇಸಿಗೆ ಅನ್ನೋದು ಬಿಸಿ ಮತ್ತು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ಸಿಕ್ಕಾಪಟ್ಟೆ ಅಭಾವ ಬೀರುತ್ತೆ. ಉದಾಹರಣೆಗೆ ಗ್ಯಾಸ್ಟ್ರಿಕ್ ಆಗ್ಬೋದು, ಅಸಿಡಿಟಿ ಆಗ್ಬೋದು, ಕಾನ್ಸ್ಟಿಪೇಷನ್ ಆಗ್ಬೋದು, ಇಲ್ಲ ಹೊಟ್ಟೆ ನೋವು. ನಾವು ತಿನ್ನೋದು ಯಾವುದೂ ಸರಿಯಾಗಿ ಜೀರ್ಣ ಆಗೋಲ್ಲ. ಜೀರ್ಣ ಆದರೂ ಬೇಗ ಅದು ಬಂದು ರಿಯಾಕ್ಷನ್ ಆಗುತ್ತೆ. ಮತ್ತು ಡೈರಿಯಾ ಆಗುವಂಥದ್ದು, ಹೊಟ್ಟೆ ನೋವು ಬರೋದು, ತಲೆ ನೆತ್ತಿ ಬಿಸಿ ಆಗೋದು, ಮೂಗಲ್ಲಿ ರಕ್ತ ಬರೋದು. ನೆಕ್ಸ್ಟ್ ಬಂದು ಹೆಲ್ತ್, ಅದು ಪ್ರೆಗ್ನೆನ್ಸಿಯಲ್ಲಿ ಹೇಳಬೇಕು ಅಂದರೆ ಸಿಕ್ಕಾಪಟ್ಟೆ ಬೆನ್ನೋವು, ಹೀಟ್ ಆಗಿಬಿಟ್ರೆ ಸಿಕ್ಕಾಪಟ್ಟೆ ಬೆನ್ನೋವು, ಸೊಂಟ ನೋವು ಇಂಥವು ಬರ್ತಾ ಇರುತ್ತೆ. ಅದಕ್ಕೆ ಮೇಯ್ನಾಗಿ ಫುಡ್ ಕೂಡ ಕಾರಣ ಆಗಿರ್ಬೋದಲ್ವಾ. ಸೊ ಮೇಯ್ನಾಗಿ ರೋಡಲ್ಲಿ ಸಿಕ್ಕುವಂತಹ ಈ ಮಂಚೂರಿಯನ್ ಟೈಪ್ ಫುಡ್ಗಳನ್ನು ಅವಾಯ್ಡ್ ಮಾಡಿ. ನಾನ್ ವೆಜ್ಜೇ ಆಗಿರ್ಬೋದು, ಇಲ್ಲ ರೋಡಲ್ಲಿ ನಿಮಗೇನು ಬೋಂಡಾ ಐಟಮ್ಸು, ಎಣ್ಣೆಯಲ್ಲಿ ಕರಿಯುವಂತಹ ಐಟಮ್ಸು, ಖಾರ ಹೆವಿಯಾದಂಥ ಸ್ಪೈಸಿ ಇರುವಂತಹ ನಾನ್ ವೆಜ್ಜು, ಅದು ಯಾವುದನ್ನು ಆಗಿರಲಿ, ಮಟನ್ ಆಗಿರಲಿ, ಚಿಕನ್ ಆಗಿರಲಿ, ಇಲ್ಲ ಫಿಶ್ ಆಗಿರಲಿ, ಇದೇನಿದು ನೀವು ಪ್ರೆಗ್ನೆನ್ಸಿಯಲ್ಲಿ ತುಂಬ ಒಳ್ಳೆಯದು ಇದೆಲ್ಲ ತಿನ್ಬೋದು ಅಂತೆಲ್ಲ ಹೇಳ್ತಿರಲ್ಲ, ಬಟ್ ಈಗ ಬೇಡ ಅಂತಿದ್ದೀರಲ್ಲ ಹೇಗೆ ಅಂತ ನೀವು ಕೇಳಿದ್ರೆ, ನಾನು ಬೇಡ ಅಂತ ಹೇಳ್ತಿಲ್ಲ, ಬಟ್ ಅವಾಯ್ಡ್ ಮಾಡಿ, ಜಾಸ್ತಿ ಬೇಡ. ಈಗ ನೀವು 2 ದಿವಸಕ್ಕೊಂದ್ಸಲಿ ತಿಂತಿದ್ದೀರಾ ಅಂತಂದರೆ ಬೇಸಿಗೆಯಲ್ಲಿ ಆದಷ್ಟು ಈ ಹೆವಿಯಾದಂತಹ ಚಪಾತಿ, ಮತ್ತು ಪೂರಿ ಐಟಮ್ಸು, ಹೆವಿಯಾದಂಥ ಒಂದು ಹೀಟಿನ ಐಟಮ್ಗಳನ್ನು ಕಡಿಮೆ ಪ್ರಮಾಣದಲ್ಲಿ ತಿನ್ನಿ. ತುಂಬ ಡಿಸ್ಟೆನ್ಸ್ ಕೊಡಿ. ಈಗ 3 ಡೇಸ್ ಒನ್ಸು, 4 ಡೇಸ್ ಒನ್ಸ್ ಆ ರೀತಿ ನಾನ್ ವೆಜ್ ತಿನ್ನೋದು. ಫಿಶ್ ತುಂಬಾ ಒಳ್ಳೆಯದು, ನಾನು ಇಲ್ಲ ಅಂತ ಹೇಳಿಲ್ಲ, ಬಟ್ ಹೆಚ್ಚಾಗಿ ತಗೊಳ್ಳುವಾಗ ಅದೇ ನಮಗೆ ರಿಯಾಕ್ಷನ್ ಅನ್ನೋದಾಗುತ್ತೆ. ಅದು ಈ ಬಿಸಿಲಲ್ಲಂತೂ ಜಾಸ್ತಿ ಫಿಶ್ಶು, ಜಾಸ್ತಿ ಕ್ರ್ಯಾಬ್ ಮತ್ತು ಚಿಕನ್ ಹೇಳ್ಬೇಕು ಅಂದರೆ ಸ್ಪೆಷಲಾಗಿ ಬಾಯ್ಲರ್ ಚಿಕನ್ನು ಇಂಥದ್ದೆಲ್ಲ ತಿನ್ನೋದು. ಮತ್ತು ರೋಡ್ ಸೈಡು ಕರೆದಿರುವಂತಹ ಬೋಂಡಗಳು, ಈ ಪಕೋಡ ಐಟಮ್ಸು, ಮತ್ತು ಈ ಸಮೋಸ ಫ್ರಿಜ್ಜಲ್ಲೆಲ್ಲ ಇಟ್ಟು ಅದನ್ನೇನು ಮಾಡ್ತಾರೆ ಅಂದರೆ ಕೆಲವು ಟೈಮಲ್ಲಿ ಬಿಸಿ ಮಾಡಿ ಕೊಡ್ತಾರೆ ನಿಮಗೆ. ಅದೆಲ್ಲ ಪ್ರಾಸೆಸ್ ಫುಡ್ಡು, ತುಂಬ ಸ್ಟೋರ್ ಮಾಡಿರ್ತಾರೆ. ಮತ್ತು ಈ ಫ್ರೆಂಚ್ ಫ್ರೈಸ್ ಅನ್ನೋದು, ಈ ಜಂಕು, ಇದನ್ನೆಲ್ಲ ಅವಾಯ್ಡ್ ಮಾಡಿ. ಜಾಸ್ತಿ ತಿನ್ನಬೇಡಿ, ಕಡಿಮೆಯಾಗಿ, ಆದಷ್ಟು ಕಡಿಮೆಯಾಗಿ. ಈಗ ಒಂದು 4 ಪೀಸ್ ಚಿಕನ್ ತಿಂತೀರಾ ಅಂದರೆ ಅಟ್ಲೀಸ್ಟ್ ಒಂದು ಸೌತೆಕಾಯಿ ತೊಗೊಂಬಿಡಿ. ಇಲ್ಲ ನೀವೇನಾದರೂ ಒಂದು ಮಾಡ್ತೀರಾ ಅಂತಂದರೆ ಅದಕ್ಕೆ ತಕ್ಕ ಹಾಗೆ ನೀವು ಹೆವಿ ಫುಡ್ಗಳನ್ನು ವೆಜಿಟೇರಿಯನ್ ಆಗಿ ತೊಗೋಬೇಕು. ಮತ್ತು ಈ ಪಾನಿಪುರಿ ಇದೆಲ್ಲನೂ ಜಸ್ಟ್ ಕ್ರ್ಯಾವಿಂಗ್ ಆದರೆ 1-2 ಟೇಸ್ಟಿಗೆ ತಿನ್ನಬೇಕಷ್ಟೆ. ಪ್ಲೇಟ್ ಲೆಕ್ಕದಲ್ಲಿ ತಿನ್ಕೊಳ್ತಾ ಕೂತ್ಕೊಂಡ್ರೆ ಖಂಡಿತವಾಗ್ಲೂ ಹೆಲ್ತ್ ಹಾಳಾಗುತ್ತೆ, ಅದು ಪ್ರೆಗ್ನೆನ್ಸಿಯಲ್ಲಿ. ಮತ್ತು ಈ ಪಿಜ್ಜಾ ಇವೆಲ್ಲನೂ ಮೈದಾ ಹೆವಿ ಪ್ರಾಸೆಸ್ಡ್ ಆಗಿರುತ್ತೆ. ಇದರಿಂದ ನಿಮಗೂ ನಿಮ್ಮ ಮಗುಗೂ ಹೆಲ್ತ್ ಅಂತೂ ಖಂಡಿತವಾಗ್ಲೂ ಸಿಗಲ್ಲ. ಸೊ ಹಾಗಾಗಿ ಅವಾಯ್ಡ್ ಮಾಡೋದು ಒಳ್ಳೆಯದು. ನೆಕ್ಸ್ಟ್ ಬಂದು ಶುಗರಿ ಐಟಮ್ಸು, ಈ ಡೋನಟ್ಸ್ ಆಗಿರ್ಬೋದು, ಹೆವಿ ಶುಗರ್ ಆಗಿರುವಂಥ ಸ್ವೀಟ್ಸೇ ಆಗಿರ್ಬೋದು, ಏನನ್ನ ಆಗಿರಲಿ. ಈ ಜಂಕ್ ಅಂತ ಬಂದಾಗ ಹೆವಿ ಸ್ವೀಟು, ಮತ್ತು ಹೆವಿ ಆಯಿಲು, ಪ್ರಾಸೆಸ್ಡ್ ಫುಡ್ಡು, ಮೈದಾ, ಈ ಐಸ್ ಕ್ರೀಮ್, ಮತ್ತು ಒಂದು ಈ ಕೇಕಲ್ಲಿರುವಂಥದ್ದು, ಈ ಕೆಲವೊಂದು ವಿಷಯಗಳು ಏನು ಮಾಡುತ್ತೆ ಅಂದರೆ ಹೊಟ್ಟೆಯನ್ನು ಬಾಧೆ ಕೊಡುತ್ತೆ, ಜೀರ್ಣಕ್ರಿಯೆ ಕಡಿಮೆ ಆಗುತ್ತೆ ನಿಮಗೆ. ಮತ್ತು ಈ ಮಾರ್ಷ್ಮೆಲ್ಲೋಸ್ ಅಂತ ಏನೇನೋ ಬರ್ತವೆ, ಈಗ ಹೆಸರುಗಳೇ ಡಿಫ್ರೆಂಟ್ ಆಗಿರುತ್ತೆ. ಆ ಥರ ಫುಡ್ಡೆಲ್ಲ ಸಿಗೋವಾಗ ನಾವೇನು ಮಾಡಬೇಕು, ಕಡಿಮೆಯಾಗಿ ಅದನ್ನು ಬಳಕೆಯನ್ನು ಫುಲ್ಲಾಗೆ ಕಡಿಮೆ ಮಾಡಬೇಕು. 100% ತಿಂತೀರ ಅಂದರೆ 10% ತಿನ್ನಿ, 90% ನೀವು ತಿನ್ನೋಕ್ಕೆ ಹೋಗಬೇಡಿ. ಮತ್ತು ಈ ಹೆವಿ ಸ್ವೀಟ್ಸ್ ಕೂಡ ಜಾಸ್ತಿ ತಿನ್ನಬಾರ್ದು. ಹೆವಿಯಾದಂಥ ಸ್ವೀಟ್ಸ್ ಕನ್ಸ್ಯೂಮ್ ಮಾಡೋದ್ರಿಂದ ಗರ್ಭಿಣಿ ಸ್ತ್ರೀಯರಿಗೆ ಗೆಸ್ಟೇಷನಲ್ ಡಯಾಬಿಟಿಸ್ ಬರುತ್ತೆ, ಉರಿ ಮೂತ್ರ ಬರುತ್ತೆ, ಮತ್ತು ಕಿಡ್ನಿ ಎಫೆಕ್ಟ್ ಆಗುತ್ತೆ. ನಾವು ಜಾಸ್ತಿ ಶುಗರನ್ನು ಜಾಸ್ತಿ ತಗೊಳ್ಳೋ ಹಾಗಿಲ್ಲ. ಆದಷ್ಟು ಇವುಗಳನ್ನೆಲ್ಲ ಕಡಿಮೆ ಮಾಡಿ. ನೀವು ಹೊರಗಡೆ ಹೋಗ್ತಾ ಇರ್ತೀರಾ, ಬಿಸಿಲಿಗೆ ತಣ್ಣಗೇನಾದರೂ ಕುಡಿಬೇಕು ಅಂತ ಕುಡಿತೀರಾ, ಅದರಲ್ಲಿ ಏನು ನಿಮಗೆ ನ್ಯೂಟ್ರಿಯೆಂಟ್ ವ್ಯಾಲ್ಯೂನೇ ಇರಲ್ಲ. ಅದನ್ನು ನೀವು ಕನ್ಸ್ಯೂಮ್ ಮಾಡೋದ್ರಿಂದ ನಿಮಗೇನೂ ಸಿಗಲ್ಲ. ಆ ಟೈಮ್ಗೆ ನಿಮಗೆ ಖುಷಿ ಸಿಗ್ಬೋದು ಅಷ್ಟೇ. ಮತ್ತು ಮಸಾಲ ಐಟಮ್ಸು ಅದೇನ ಆಗಿರಲಿ, ಬಿರಿಯಾನಿ ಆಗಿರಲಿ, ಹೆವಿ ಚಿಕನ್ ಆಗಿರಲಿ, ಎಣ್ಣೆಯಲ್ಲಿ ಕರೆದಂಥ ಕಬಾಬ್ಗಳಾಗಿರಲಿ, ಕಡಿಮೆಯಾಗಿ ತಿನ್ನಿ. ನಾನ್ ವೆಜ್ ಕಡಿಮೆಯಾಗಿ ತಿನ್ನಿ. ವೆಜಿಟೇಬಲ್ಸು, ಸೌತೆಕಾಯಿ ಆಗಲಿ, ಇಲ್ಲ ಕ್ಯಾರೆಟ್ಸ್ ಆಗಲಿ, ಬೀಟ್ರೋಟ್ ಆಗಲಿ, ಈ ಥರ ಅರ್ಧ ತಟ್ಟೆ ನೀವು ಚಿಕ್ಕದಾಗಿ ಒಂದು ನಾನ್ ವೆಜ್ ತೊಗೊಂಡ್ರೆ ಇನ್ನು ಅರ್ಧ ತಟ್ಟೆ ಬರೀ ವೆಜಿಟೇಬಲ್ಸ್ ಇರಬೇಕು. ಸೊ ಅವಾಗೇನಾಗುತ್ತೆ ಅಂದರೆ ನಿಮಗೆ ಅದರ ಅಭಾವ ಅಷ್ಟೊಂದು ಹಿಂಸೆ ಅಂತ ಅನಿಸಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದು ಈ ಬಿಸಿಲಲ್ಲಿ ನೀವು ಖಾರ ಅಂತೂ ಜಾಸ್ತಿ ತಿಂದ್ರಿ ಅಂತಂದರೆ ಖಂಡಿತವಾಗ್ಲೂ ಆಮ್ಶಂಕೆ ಭೇದಿ ಆಗುತ್ತೆ ನಿಮಗೆ. ಮತ್ತು ರಕ್ತ ಕೂಡ ಕಾಣಿಸ್ಕೊಳ್ಳುತ್ತೆ ನಿಮ್ಮ ಒಂದು ಟಾಯ್ಲೆಟ್ ಮಾಡುವಾಗ. ಮತ್ತು ಹೊಟ್ಟೆ ನೋವು, ಹೊಟ್ಟೆ ಉರಿ, ಗಂಟ್ಲಿನ ಉರಿ, ಇವೆಲ್ಲನೂ ಏನಾಗುತ್ತೆ ಅಂದರೆ ನಿಮ್ಮ ಮಗುವಿನ ಬೆಳವಣಿಗೆಗೆ ತೊಂದರೆ ಆಗುತ್ತೆ. ಸೊ ಹಾಗಾದರೆ ಏನು ಮಾಡಬೇಕು ಮೇಯ್ನಾಗಿ? ಯಾವಾಗಲೂ ಅಷ್ಟೇ, ಬೇಸಿಗೆ ಅಂತಲ್ಲ, ಯಾವಾಗಲೂ ಇವುಗಳನ್ನ ಅವಾಯ್ಡ್ ಮಾಡಿ. ಬಟ್ ಬೇಸಿಗೆ ಅಂತ ಬಂದಾಗ ಹೆಚ್ಚಾಗಿ ಡ್ರೈ ನಟ್ಸು, ಮತ್ತು ಕುಂಬಳಕಾಯಿ ಬೀಜ ಆಗಿರ್ಬೋದು, ಸೊಪ್ಪಾಗಿರ್ಬೋದು, ಅವೆಕಾಡೋಸು, ಟೊಮೆಟೋಸು, ಬಾಳೆಹಣ್ಣು, ಕಿತ್ತಳೆ ಹಣ್ಣು,
ಮತ್ತು ಕಿವಿ ಫ್ರೂಟು, ಆ್ಯಪಲ್ಸು ಇವೆಲ್ಲನೂ. ಸೊ ಇದೆಲ್ಲನೂ ಏನು ಮಾಡುತ್ತೆ, ನಿಮ್ಮ ಮಗುವಿನ ಹೆಲ್ದಿ ಬೆಳವಣಿಗೆಗೆ, ಬೋನ್ಸ್ ಬೆಳವಣಿಗೆಗೆ, ಬ್ರೈನ್ ಡೆವಲಪ್ಮೆಂಟ್ಗೆ, ನ್ಯೂರಾನ್ ಸಿಸ್ಟಮ್ ಸ್ಟ್ರಾಂಗ್ ಆಗೋದಕ್ಕೆ ಇವೆಲ್ಲನೂ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನೀವು ಈ ರೀತಿ ಫುಡ್ಗಳನ್ನು ನಿಮ್ಮ ಡೇ ಟು ಲೈಫಲ್ಲಿ ನೀವು ಆ್ಯಡ್ ಮಾಡೋದ್ರಿಂದ ನಿಮ್ಮ ಮಗುವಿನ ಬೆಳವಣಿಗೆ ಆಗಲಿ, ನಿಮ್ಮ ಹೆಲ್ತ್ ಆಗಲಿ ಬಾಧಿಸೋದಿಲ್ಲ. ಹೊರಗಡೆ ಬಿಸಿಲಲ್ಲಿ ಹೋಗಿ ಬರೋರು ಅಂದರೆ ವರ್ಕಿಂಗ್ ವಿಮೆನ್ಸ್ ಅಂತೂ ಅವ್ರ ಜೊತೆ ಯಾವಾಗಲೂ ಒಂದು ಫ್ರೂಟ್ ಇಟ್ಕೊಂಡಿರಬೇಕು. ಕಲ್ಲಂಗಡಿ, ಇಲ್ಲ ಅಂತಂದರೆ ಒಂದು ಕಪ್ಪಲ್ಲಿ ಒಂದು 100 ಗ್ರಾಮ್ ಅಷ್ಟು ಕಲ್ಲಂಗಡಿ ಹಣ್ಣು, ಸ್ವಲ್ಪ ಮ್ಯಾಂಗೋಸು, ಒಂದು ಸ್ವಲ್ಪ ಆ್ಯಪಲ್ ಕಟ್ ಮಾಡಿ ಇಟ್ಕೊಳ್ಳೋದು, ಇಲ್ಲ ಆರೆಂಜಸ್ ಎತ್ಕೊಂಡು ಹೋಗೋದು ಪೀಲ್ ಮಾಡಿ, ಒಂದು ಬಾಕ್ಸಲ್ಲಿ ಏನು ಊಟ ನೀವು ತಿಂತೀರಾ, ಒಂದು ಬಾಕ್ಸ್ ಊಟ, ಅದ್ರ ಜೊತೆಗೆ ಒಂದು ಬಾಕ್ಸ್ ವೆಜಿಟೇಬಲ್ಸ್, ಇಲ್ಲ ಅಂದರೆ ಒಂದು ದಿವಸ ವೆಜಿಟೇಬಲ್ಸ್ ತಿನ್ನಿ, ಇಲ್ಲ ಒಂದು ದಿವಸ ಫ್ರೂಟ್ಸ್ ತಿನ್ನಿ. ಈ ರೀತಿ ನೀವು ಮಾಡ್ತಾ ಹೋದರೆ ಖಂಡಿತವಾಗ್ಲೂ ಹೆಲ್ತ್ ಬಂದು ತುಂಬ ಚೆನ್ನಾಗಿರುತ್ತೆ. ಈ ಬೇಸಿಗೆಗೆ ಎಷ್ಟು ಪ್ರಾಬ್ಲಮ್ಸ್ ಬರುತ್ತೆ ಅಂದರೆ ಕೆಲವರಿಗೆ ಆ ಬಿಸಿ ತಾಪಕ್ಕೆ ಮೈಯೆಲ್ಲ ಉಕ್ಕಿಬಿಡುತ್ತೆ. ಸೊ ಇದೆಲ್ಲನೂ ನಾವು ತಿನ್ನುವಂಥ ಫುಡ್ಡಿಂದ ಕೂಡ ನಮಗಾಗುತ್ತೆ. ಆದಷ್ಟು ವೈಟ್ ಕಲರ್ ಇಲ್ಲ ಅಂದರೆ ನಿಮಗೆ ಆರೆಂಜ್ ಕಲರ್ ಈ ರೀತಿ ಕೊಡೆಗಳನ್ನು ಬಳಸಿ. ಆದಷ್ಟು ಈ ಬ್ಲ್ಯಾಕ್, ಬ್ಲೂ ಈ ಥರ ಕಲರ್ ಕೊಡೆಗಳು ಕೂಡ ಬಳಸೋಕ್ಕೆ ಹೋಗಬೇಡಿ. ಬಿಸಿ ತಾಪ ಜಾಸ್ತಿ ಆಗುತ್ತೆ. ಲೈಟ್ ಕಲರ್ಸ್ ಯೂಸ್ ಮಾಡಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.